ವಿಶ್ವವಾಣಿ ಯೂಟ್ಯೂಬ್ ಚಾನಲ್ ಪ್ರಸ್ತುತಪಡಿಸುತ್ತಿರುವ ಆರೋಗ್ಯಕ್ಕಾಗಿ ಆಯುರ್ವೇದ ಈ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಶ್ರೀ ಪರಮಹಂಸ ಅಥವಾ ಆಯುರ್ಧಾಮದ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ವಿದ್ಯಾ ಒಡೆಯರ್ ಕೂಡ ನಮ್ಮ ಜೊತೆ ಇದ್ದಾರೆ. ಇವತ್ತಿನ ವಿಷಯ BP ಮತ್ತು ಪಕ್ಷಘಾತ ಅಥವಾ ಪ್ಯಾರಲೈಸಿಸ್, ಈ ಎರಡು ಸಂಬಂಧ ಇದೆಯಾ ಒಂದಕ್ಕೊಂದು ಅಂತ. BPಯಿಂದ ಹೃದ್ರೋಗ ಬರ್ತದೆ ಅಂತ ನಾವು ನೋಡಿದ್ದೇವೆ, BPಯಿಂದ ಪ್ಯಾರಲೈಸಿಸ್ ಆಗುತ್ತಾ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡೋಣ. ಸರ್, BPಯಿಂದ ಪಕ್ಷಾಘಾತ ಅಥವಾ ಪ್ಯಾರಲಿಸಿಸ್ ಆಗುತ್ತೆ ಅಂತ ನಾವು ಸಾಮಾನ್ಯವಾಗಿ ಕೇಳಿದ್ದೀವಿ. ಅದು ಹೇಗೆ ಸರ್? ಮೆದುಳು ತುಂಬ ಸೂಕ್ಷ್ಮವಾದ ಒಂದು ಅವಯವ. ಒಂದು 3 ಸೆಕೆಂಡ್ಗಳ ಕಾಲ ಅದಕ್ಕೆ ಗಾಳಿ ಅಂದರೆ ಆಕ್ಸಿಜನ್ ಮತ್ತು ಗ್ಲೂಕೋಸ್ ಊಟ ಈ ಸಿಗಲಿಲ್ಲ ಅಂದರೆ ಪ್ಯಾರಲೈಸ್ ಆಗಿಬಿಡ್ತದೆ. ಅದು ಯಾವುದೇ ಕಾರಣಕ್ಕಿರ್ಬೋದು. ಯೂಶ್ವಲಿ ಇದು BPಯಿಂದ ಆಗಿರ್ತದೆ. ಯಾವುದೇ ಕಾರಣದಿಂದ ಮೆದುಳಿಗೆ 3 ಸೆಕೆಂಡ್ಗಳ ಕಾಲ ಸಿಗದೇ ಇದ್ದರೆ ಅದು ಪ್ಯಾರಲೈಸಿಸೇ ಆಗುತ್ತೆ. ಇದು BPನೇ ಪ್ರಧಾನವಾಗಿ ಕಾರಣ. ಮೆದುಳು ಪೆಟ್ಟುಬಿಡೋದೊಂದು ಕಾರಣ ಇರ್ತದೆ, ಆದರೆ ಹೆಚ್ಚಿನ ಕಾರಣಗಳು ಏನೂ ಗೊತ್ತಿಲ್ಲ ಆಗಿರುವಂಥ ಹೆಚ್ಚಿನ ಕಾರಣಗಳಲ್ಲಿ BPನೇ ಪ್ರಧಾನವಾದ ಕಾರಣ. ಹಾಗಾದ್ರೆ ಕೆಲವರಿಗೆ ಪ್ಯಾರಲಿಸಿಸ್ ಅಥವಾ ಪಕ್ಷಾಘಾತ ನಂತರ BP ಇರೋದು ಗೊತ್ತಾಗುತ್ತೆ ಸರ್. ಅದು ಹೇಗೆ BP ಹೇಗೆ ಕಾರಣ ಆಗುತ್ತೆ? BPನೇ ಇಲ್ಲ ನನಗೆ ಅಂತ ಕೆಲವರು BPನೇ ಇರಲಿಲ್ಲ ನನಗೆ ಇಲ್ಲಿವರೆಗೂ, ಪ್ಯಾರಲೈಸಿಸ್ ಆದಮೇಲೆ ಗೊತ್ತಾಗಿದ್ದು ಇವರು BP ಇತ್ತು ಅಂತ. ಇದು ಹೇಗೆ ಅಂದರೆ ಆಯುರ್ವೇದದಲ್ಲಿ ವಾತವ್ಯಾಧಿ ಅಂತ ಕರಿತೀವಿ ನಾವು ಇದನ್ನು. ಈ ವಾತವ್ಯಾಧಿಯಲ್ಲಿ ಲಕ್ಷಣ ರಹಿತ ಇದೆ, ಪೂರ್ವರೂಪ ಕೊಡಲ್ಲ. ಅಂದರೆ ಮೊದಲೊಂದು ಏನೋ ಲಕ್ಷಣ ಬರಬೇಕು ಅಂತಿರ್ತದೆ, ಆ ಪೂರ್ವರೂಪ ಲಕ್ಷಣಗಳನ್ನು ಏನನ್ನೂ ಕೊಡಲ್ಲ ವಾತವ್ಯಾಧಿಗಳು. ಇದ್ಕಿದ್ದಂತೆ ಸೀದಾ ನೇರ ಕಾಯಿಲೆನೇ ತಂದಿಟ್ಬಿಡೋದು, ಇದು ವಾತವ್ಯಾಧಿಯ ಒಂದು ಸ್ವಭಾವ. ಹಾಗಾಗಿ ಪೂರ್ವರೂಪದ ಲಕ್ಷಣಗಳೇ ಕೊಡಲಿಲ್ಲದಂಗೆ, ಅಂದರೆ BP ಇತ್ತು ಅಂತಲೇ ಹೇಳಿಲ್ದಂಗೆ ನೇರ ಪ್ಯಾರಲೈಸಿಸ್ ಆಗಿಬಿಟ್ಟಿರ್ತದೆ. ಆದರೆ ಮೊದಲು ಅಥವಾ ಹೈ BP ಅಥವಾ ಲೋ BP ಎರಡರಲ್ಲೊಂದು ಕಡ್ಡಾಯವಾಗಿ ಮೊದಲೇ ಇದ್ದೇ ಇರ್ತದೆ. ಹಾಗಾಗಿ BP ಇದ್ದೇನೆ ಪ್ಯಾರಲೈಸಿಸ್ಗೆ ಬರೋದು. ಲೋ BP ಕೂಡ ಪಕ್ಷಾಘಾತ ಕಾರಣ ಆಗುತ್ತೆ ಸರ್. ಐದರ್ ಹೈ BP ಯೂಶ್ವಲಿ ನಾವು ನೋಡೋ ಥರ, ಆದರೆ ಲೋ BPನೂ ಕೂಡ ಆಗುತ್ತೆ. 3 ಸೆಕೆಂಡ್ ಸಾಕು ಲೋ BP ಇದ್ದವ್ರಿಗೆ. BP ಲೋ ಅಂದ್ರೇನು? ರಕ್ತನಾಳಗಳು ಸರಿಯಾಗಿ ಪಂಪ್ ಮಾಡ್ತಿಲ್ಲ ಅಥವಾ ಹಾರ್ಟ್ ಸರಿಯಾಗಿ ರಕ್ತನ ಮುಟ್ಟಿಸ್ತಿಲ್ಲ ಅಂತ ಅರ್ಥ, ಹೌದಾ? ಸೊ 3 ಸೆಕೆಂಡ್ ಕಾಲ ಮೆದುಳಿಗೆ ಏನಾದರೂ ರಕ್ತ ಸಂಚಾರ ನಿಲ್ತು ಅಂದರೆ ಇಮಿಡಿಯೇಟ್ ಪ್ಯಾರಲೈಸಿಸ್ ಆಗುತ್ತೆ. ಲೋ BPಲಿ ಪ್ಯಾರಲೈಸಿಸ್ ಆದರೂ ಆಗ್ಬೋದು, ಹಾರ್ಟ್ ಅಟ್ಯಾಕ್ ಬೇಕಾದರೂ ಆಗ್ಬೋದು 3 ಸೆಕೆಂಡ್ಗಳ ಕಾಲ, ಯಾಕಂದರೆ ಕಡ್ಡಾಯವಾಗಿ ಆಗುತ್ತೆ. ಲೋ BP ಇದೆ ನನಗೇನು ಪ್ಯಾರಲೈಸಿಸ್ ಆಗಲಿಕ್ಕಿಲ್ಲ, ಇಲ್ಲ, ಅದು ಬೇರೆ ರೀತಿ, ಇದು ಬೇರೆ ರೀತಿ. ಬಟ್ ಒಟ್ಟಾರೆ ಪರಿಣಾಮ ಮಾತ್ರ ಕೈ ಕಾಲು ಕಳ್ಕೊಳ್ಳೋದು. ಹಾಗಾಗಿ ಪ್ಯಾರಲೈಸಿಸ್ ಇದ್ದೇ ಇರ್ತದೆ. ಸರ್, ಪಕ್ಷಾಘಾತ ನಂತರ ಜೀವನ ಯಾರಿಗೂ ಬೇಡ ಅಂತ ಅನ್ಸುತ್ತೆ, ತಡೆಗಟ್ಟಕ್ಕೆ ಹೇಗೆ ಸರ್ ಅದನ್ನು? ಯಾರಿಗೆ ಬೇಕು ಪಕ್ಷಾಘಾತ ಆದಮೇಲೆ ಆ ಜೀವನ ಮತ್ತೆ ಮರಳಿ ವಾಪಸ್ ಮೊದಲಿನ ಥರ ಬರ್ತದೆ ಅನ್ನೋದಕ್ಕೆ ಏನೋ ಆಯುರ್ವೇದ ಚಿಕಿತ್ಸೆ ಸಡನ್ನಾಗಿ ಮಾಡ್ಕೊಂಡ್ವಿ ಅಂದರೆ ಒಂದು 90%, ಉಳಿದದ್ದು 10% ಪೆಟ್ಟೆ. ಸೊ ಪ್ಯಾರಲೈಸ್ ಆದಮೇಲೆ ಜೀವನ ಖಂಡಿತವಾಗ್ಲೂ ಹಿಂಸೆನೇ ಅನಿಸುತ್ತೆ. ಹಾಗಾಗಿ ಇದನ್ನು ತಡೆಯೋದೇ ದೊಡ್ಡ ಇಂಪಾರ್ಟೆಂಟ್. ಯಾಕೆ ನಾವು ಆಸ್ಪತ್ರೆ ಕಾಯಿಲೆ ಔಷಧಿ ಈಗ ಬಂದ ತಕ್ಷಣ ಏನು ಮಾಡಬೇಕು ಅಂದರೆ, ಬಂದ ತಕ್ಷಣ ಫಸ್ಟ್ ಇಮಿಡಿಯೇಟ್ ಹಾಸ್ಪಿಟಲೈಸ್ ಆಗಬೇಕು. ಅದು ಈ ಬೆಸ್ಟ್ ಆಪ್ಷನ್ ಅಂದರೆ ಅಲೋಪತಿ ಹಾಸ್ಪಿಟ್ಲಿಗೆ ಹೋಗೋದು ಆದ ತಕ್ಷಣ. ಯಾಕಂದರೆ ಮೊದಲನೇ 6 ತಾಸುಗಳಿದಾವಲ್ಲ, ರಕ್ತ ಚೆನ್ನಾಗಿ ಹರಿಯೋಂಗೆ ಮಾಡೋವಂಥದ್ದು, ಅದನ್ನು ಮಾಡಲೇಬೇಕು ತಕ್ಷಣಕ್ಕೆ, ಹಾರ್ಡ್ಲಿ 1 ಡೇ. ಅದರ ನಂತರ ಆಯುರ್ವೇದ ಚಿಕಿತ್ಸೆ ಮಾಡಿದ್ರೆ ನಡೀತದೆ. ಒಂದು ವೇಳೆ ಹೆಮೊರೇಜ್ ಆಗಿತ್ತು, ಬ್ಲೀಡಿಂಗ್ ಆಗಿಬಿಟ್ಟಿತ್ತು, ಅನ್ಕಾನ್ಷಿಯಸ್ ಆಗಿ ಒಳಗಡೆ ಹೆಮೊರೇಜ್ ಆಗಿ ಬ್ಲೀಡ್ ಆಗಿದೆ, ಇಲ್ಲಿ ತುಂಬ ದಿನಗಳ ಅಲೋಪತಿ ಹಾಸ್ಪಿಟಲೈಸ್ ಆಗೋದು ಅನಿವಾರ್ಯ ಆಗ್ತದೆ. ಸೊ ಈ ಪಕ್ಷಾಘಾತವನ್ನು ತಡೆಯೋದು ಹೇಗೆ ಅಂದರೆ BPನ ಚೆನ್ನಾಗಿ ಇಟ್ಕೊಳ್ಳೋದು ಅಂದರೆ ಏನು? 120/80 ಇಟ್ಕೊಳ್ಳೋದಾ? ಹಾಗಲ್ಲ. 120/80 ಔಷಧಿಯಿಂದ ಇಟ್ಕೊಳ್ಳಲ್ವೋ, ಇದೆಲ್ಲ ಬೇರೆ ಬೇರೆ ವಿಷಯ. ನಮ್ಮ ತಾತ 102 ವರ್ಷ ಇದ್ದರು, ಅವ್ರ BP 90/60, ಹಾರ್ಡ್ಲಿ 100/70 ಬಂದರೆ ಹೆಚ್ಚು 102ನೇ ವರ್ಷದಲ್ಲೂ ಕೂಡ. ಸೊ BP 120/80 ಇರಬೇಕು ಅಂತ ಅರ್ಥ ಅಲ್ಲ. ನನಗೆ ಕೂತಿದ್ರೆ ಒಂಥರ ತಲೆ ಸುತ್ತಂಗೆ ಆಗಬಾರ್ದು, ಅಂದರೆ ಮೆದುಳಿಗೆ ರಕ್ತ ಸಪ್ಲೈ ಕಮ್ಮಿ ಇದೆ ಅಂತ ಅರ್ಥ. ಸೊ ಇದು ಲೋ BP ಲೆಕ್ಕದಲ್ಲಿ ಬರ್ತದೆ. ಹೈ BP ಅಂದರೆ ತಲೆ ಸುತ್ತೋದು, ಅವಾಗವಾಗ ತಲೆ ದಿಮ್ಮನ್ನೋದು ಏನೋ ಆಗ್ತಾ ಇದೆಯಾ, ಅಥವಾ ನನಗೆ ಸ್ವಲ್ಪ ಉಸಿರು ತೊಗೊಳ್ಳೋದು ಒಂದು ಸ್ವಲ್ಪ ಜಾಸ್ತಿ ಬೇಕು ಅಂತ ಅನಿಸ್ತಾ ಇದೆಯಾ, ನಡೆದ್ರೆ ಮೆಟ್ಲತ್ತಿರ ಹಂಗೆ ಸ್ವಲ್ಪ ಆಯಾಸ ಬರ್ತಾ ಇದೆಯಾ, ಮಲಬದ್ಧತೆ ಇದೆಯಾ, ನಿದ್ದೆಗೆಡ್ತಾ ಇದೆಯಾ. ಸೊ ಇವೆಲ್ಲವೂ ನಿರಂತರವಾಗಿ ಇದ್ದರೆ ಸ್ವಲ್ಪ ಕಾಶಿಯಸ್ ಆಗಿರೋದು ತುಂಬ ಒಳ್ಳೆಯದು. ಇದಕ್ಕೆ ಬೆಸ್ಟು ಲೈನ್ ಆಫ್ ಟ್ರೀಟ್ಮೆಂಟನ್ನು ಫಸ್ಟು ನೋಡ್ಕೊಳ್ಳೋಣ, ತಡೆಯೋದು ಹೇಗೆ ಅಂತ. ನೋಡಿ, ಮನಸ್ಸು ವೆರಿ ಇಂಪಾರ್ಟೆಂಟ್ ಈ ವಿಷಯದಲ್ಲಿ. ತುಂಬ ನಾವೇನು ಮಾಡ್ತಾಯಿದ್ದೀವಿ ಇತ್ತೀಚೆಗೆ ಅಂದರೆ ಕಾಂಪಿಟೇಟಿವ್ ವರ್ಲ್ಡಲ್ಲಿದ್ದೀವಿ, ತುಂಬ ಸ್ಪರ್ಧೆನ ಮಾಡ್ತಾಯಿದ್ದೀವಿ. ಯಾವುದೋ ಒಂದು ವಿಷಯ ಇಟ್ಕೊಂಡು
ಅವ್ರಿಗಿಂತ ನಾನು ಹೆಚ್ಚು ಬೆಳಿಬೇಕು, ನನಗಿಂತ ಅದಕ್ಕಿಂತ ಹೆಚ್ಚು ಬೆಳಿಬೇಕು, ಇದಕ್ಕಿಂತ ಈ ಕಾಂಪಿಟೇಷನ್ ಯುಗದಲ್ಲಿ ನಾವಿದ್ದೀವಿ. ಇದಕ್ಕೆ ಮನಸ್ಸಿಗೆ ಬೀಳುವಂತಹ ಒತ್ತಡನ ಗಮನಿಸ್ತಾನೇ ಇಲ್ಲ ನಾವು. ನಮ್ಮ ಸಾಮರ್ಥ್ಯ ಎಷ್ಟೋ ಇದೆ, ಆ ಸಾಮರ್ಥ್ಯಕ್ಕಿಂತ ಹೆಚ್ಚು ಒತ್ತಡವನ್ನು ತೊಗೊಂಡು ಕೆಲಸ ಮಾಡೋಕ್ಕೆ ನೋಡ್ತೀವಿ ಬೆಳಿಬೇಕು ಅಂತ. ಇದು ದೊಡ್ಡ ಪೆಟ್ಟು. ಸೊ ಬೌದ್ಧಿಕ ಸಾಮರ್ಥ್ಯ ಎಷ್ಟಿದೆಯೋ ಅದಕ್ಕೆ ತಕ್ಕಷ್ಟು ವರ್ಕ್ ಮಾಡಿದರೆ ಓಕೆ, ನನ್ನ ಬೌದ್ಧಿಕ ಸಾಮರ್ಥ್ಯ ಇಷ್ಟಿದೆ, ಇದಕ್ಕಿಂತ ಹೆಚ್ಚು ವರ್ಕನ್ನು ಲೋಡ್ ತೊಗೋತೀನಿ ಅಂದರೆ ಕೆಲಸ ಆಗಲ್ಲ. ಕೆಲಸ ಆಗಲಿದ ತಕ್ಷಣ ಒತ್ತಡ ಬೀಳ್ತದೆ. ಹಾಗಾದರೆ ಬೌದ್ಧಿಕ ಸಾಮರ್ಥ್ಯ ಹೆಚ್ಚಿಲ್ಲ ಅಂದರೆ ದೊಡ್ಡ ಕೆಲಸ ತೊಗೊಳ್ಳೇಬಾರ್ದ? ಖಂಡಿತ ತೊಗೊಳ್ಬೇಕು. ಮನಸ್ಸನ್ನು ತುಂಬ ಫ್ರೀ ಬಿಟ್ಕೊಂಡು ವಿಶಾಲವಾಗಿ ಇಟ್ಕೊಂಡು ಎಲ್ಲದನ್ನೂ ಸ್ವೀಕರಿಸ್ತಾ ಕಲಿತಾ 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 ಮೆದುಳಿನ ಸಾಮರ್ಥ್ಯ ಹೆಚ್ಚಾಗುತ್ತೆ. ಮೆದುಳಿನ ಸಾಮರ್ಥ್ಯ ಸ್ವತಃ ಹೆಚ್ಚಿರಲ್ಲ, ಅದು ಖಾಲಿ ಕಂಪ್ಯೂಟರ್. ಖಾಲಿ ನೀವು ಹಾರ್ಡ್ ಡಿಸ್ಕ್, ಹೊಸ ಕಂಪ್ಯೂಟರ್ ತೊಗೊಂಬಂದ್ರೆ ಹಾರ್ಡ್ ಡಿಸ್ಕಲ್ಲಿ ಏನಿರ್ತದೆ? ಸಿ ಡ್ರೈವ್ ಒಂದಷ್ಟು ಬಿಟ್ಟರೆ ಉಳಿದದ್ದು ಖಾಲಿನೇ ಇರ್ತವೆ. ಅದಕ್ಕೆ ಏನು ತುಂಬಿಸ್ಬೇಕು ಅನ್ನೋದು ಮನಸ್ಸೇ ತುಂಬಿಸ್ಬೇಕಾಗಿರೋದು, ಹೌದಲ್ವ? ನಿಮ್ಮ ಪ್ರೊಸೆಸರ್ ಹೆಂಗಿದೆಯೋ ಹಾಗೆ. ಸೊ ಮನಸ್ಸಿನಿಂದ ನೋಡುವಂಥದ್ದು, ಪ್ರಪಂಚ ನೋಡುವಂಥದ್ದು, ಅದು ಹೇಗಿದೆ, ಹೇಗೆ ಕೆಲಸ ನಡೀತಾ ಇದೆ, ಗಿಡ ಮರಗಳು ಹೇಗೆ ಆಹಾರವನ್ನು ತಗೋತವೆ, ಪ್ರಾಣಿ ಪಕ್ಷಿಗಳು, ಇವನ್ನೆಲ್ಲ ನೋಡ್ತೀವಿ, ಕಲಿತಾ ಹೋಗ್ತೀವಿ. ಆಯುರ್ವೇದ ಜೀವನ ತರಬೇತಿ ಒಂದಿದೆ. ಪ್ರತಿ ಸೋಮವಾರ 8 ಗಂಟೆಯಿಂದ 9 ಗಂಟೆವರೆಗೂ ಆಯುರ್ವೇದ ಜೀವನ. ಪ್ರತಿ ಮನೆಯಲ್ಲೂ ಒಬ್ಬ ಆಯುರ್ವೇದ ವೈದ್ಯಕೀಯ ಜ್ಞಾನ ಇರುವಂಥ ವ್ಯಕ್ತಿ ಬೇಕು. ಸೊ ಈ ವ್ಯಕ್ತಿ ಇಡೀ ಮನೆಯ, ಯೂಶ್ವಲಿ ತಾಯಿ ಆದರೆ ಒಳ್ಳೆಯದು, ಈ ವ್ಯಕ್ತಿ ಇಡೀ ಮನೆಯ ಕುಟುಂಬದ ಆರೋಗ್ಯವನ್ನು ನೋಡ್ಕೊಳ್ತಾರೆ. ಇದನ್ನು ನೋಡ್ಕೊಂಡು ಮೇಲೆ ಈ ಆಯುರ್ವೇದ ಜೀವನ ತರಬೇತಿ ಇದು ಉಚಿತವಾಗಿರ್ತದೆ. ಇದನ್ನು ಕೇಳ್ತಾ ಕೇಳ್ತಾ ಹೋದರೆ ದಿನ ಹೇಗೆ ಮೇಂಟೈನ್ ಮಾಡಬೇಕು ಅಂತ ಗೊತ್ತಾಗ್ತದೆ. ಇದನ್ನು ಮೇಂಟೈನ್ ಮಾಡಿ ಬುದ್ಧಿ ಸಾಮರ್ಥ್ಯ ತಾನೇ ವೃದ್ಧಿ ಆಗ್ತಾ ಬರ್ತದೆ. ಆಮೇಲೆ ಬೇಕಾದ್ರೆ ಕೆಲಸಗಳ ಸಾಮರ್ಥ್ಯವನ್ನು ಹೆಚ್ಚು ಮಾಡ್ಕೊಡೋದು. ನೋಡಿ, ಸ್ಪರ್ಧೆ ಅನ್ನುವಂಥದ್ದು ಕೆಲಸಕ್ಕೆ ಇರಬೇಕೆ ಹೊರತು ಜೀವನಕ್ಕೆ ಇರಬಾರ್ದು. ಜೀವನಕ್ಕೆ ಸ್ಪರ್ಧೆ ಇದ್ದರೆ ಅದೊಂದು ಗೋಳು, ಅದು ಜೀವನವೇ ಇರೋದಿಲ್ಲ. ಹಾಗಾಗಿ ಜೀವನದಲ್ಲಿ ಸ್ಪರ್ಧೆ ಮಾಡ್ಕೊಳಕ್ಕೆ ಹೋಗಬೇಡಿ. ಕೆಲಸದಲ್ಲಿ ಸ್ಪರ್ಧೆ ಮಾಡ್ತೀರಾ, ಗೆಲ್ತೀರಾ, ಜೀವನ ಇರೋದು ಆನಂದವಾಗಿರೋದಕ್ಕೆ. ಸೊ ಈ ಆನಂದಮಯವಾದ ಜೀವನವನ್ನು ಬಾಳೋದಕ್ಕೆ ಬೇಕಾದಂತಹ ಆಯ್ಕೆಯನ್ನು ನಾವು ಮಾಡ್ಕೊಳ್ಳುವಂಥದ್ದು. ಮನಸ್ಸಿನ ಸಾಮರ್ಥ್ಯ ಎಷ್ಟು, ಬುದ್ಧಿಯ ಸಾಮರ್ಥ್ಯ ಎಷ್ಟು, ಅದರ ದಾಟಿ ಹೋಗಬಾರ್ದು. ಹೋಗಬೇಕು, ಅದೇ ಹೋಗಬೇಕಾ, ಕಲಿಯೋಕ್ಕೆ ಪ್ರಯತ್ನ ಮಾಡಿ. ಕಲಿಯೋದು ಹೇಗೆ? ಮನಸ್ಸಿನಿಂದನೇ ಕಲಿಯೋದಕ್ಕೆ ಸಾಧ್ಯ, ಬುದ್ಧಿಯಿಂದ ಕಲಿಯೋಕ್ಕೆ ಬರಲ್ಲ. ಮನಸ್ಸಿನಿಂದ ಚೆನ್ನಾಗಿ ಮನಸ್ಸನ್ನು ಫ್ರೀ ಮಾಡ್ಕೊಂಡು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂದರೆ ಎಲ್ಲ ಮೆದುಳು ಹೇಳ್ದಂಗೆ ಕೇಳುತ್ತೆ. ನನ್ನ ಮೆದುಳಿನ ಸಾಮರ್ಥ್ಯ ಜಾಸ್ತಿ ಇರೋದಕ್ಕೆ ಜಾಸ್ತಿ ಬಂತು ಅಂತಲ್ಲ, ಮೆದುಳಿನ ಸಾಮರ್ಥ್ಯ ಜಾಸ್ತಿ ಇದ್ದವರು ಕ್ರೂಯಲ್ಸೂ ಆಗಿದ್ದಾರೆ. ಹಾಗಲ್ಲ, ಅದು ಮನಸ್ಸಿನ ಸಾಮರ್ಥ್ಯವನ್ನು ವರ್ಧನೆ ಮಾಡಿಕೊಂಡ್ರೆ ಮೆದುಳಿನ ಸಾಮರ್ಥ್ಯ ಹೆಚ್ಚಾಗುತ್ತೆ. ಮನಸ್ಸಿನ ಸಾಮರ್ಥ್ಯ ವರ್ಧನೆ ಮಾಡ್ಕೊಳ್ಳೋದು ಹೇಗೆ? ಸೊ ಶರೀರದಲ್ಲಿರ್ತಕ್ಕಂತಹ ವೇಸ್ಟನ್ನು ಬಿಸಾಕುವಂಥದ್ದು. ಯಾಕೆ ಬಿಸಾಕಬೇಕು? ನೋಡಿ, ಯಾವುದೇ ಆಹಾರವನ್ನು ನಾವು ಏನು ಇಟ್ಕೊಂಡಿದ್ದೀವೋ ಶರೀರದ ಒಳಗೆ ಅದೇ ರೀತಿ ಆಲೋಚನೆಗಳು ಬರ್ತದೆ. ಎಕ್ಸಾಂಪಲ್ ಹೇಳೋದಾದರೆ, ಎಕ್ಸ್ಟ್ರೀಮ್ ಎಕ್ಸಾಂಪಲ್ ಅರ್ಥ ಆಗುತ್ತೆ, ಸಾಮಾನ್ಯವಾಗಿ ಹೇಳ್ತಾ ಇರ್ತೀನಿ. ಆಲ್ಕೋಹಾಲ್ ಕುಡಿಸ್ಬಿಟ್ರೆ ಒಬ್ಬ ವ್ಯಕ್ತಿಗೆ, ಆ ವ್ಯಕ್ತಿ ಜೀವನದಲ್ಲೇ ಆಲ್ಕೋಹಾಲ್ ಕುಡಿಲಿಲ್ಲದಂಥ ವ್ಯಕ್ತಿ ಕುಡಿಸಿದರೆ ಆತನ ಮಾತುಗಳು ವ್ಯತ್ಯಾಸ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಯಾಕೆ? ಮಾತು ಆತಂದಲ್ಲ, ಅದು ಆಲ್ಕೋಹಾಲ್ ಏನು ಬಾಳಿಗೆ ಹೋಗಿದೆ ಹಾಗೆ. ಸೊ ಇದೇ ರೀತಿ ನಾವೇನು ಆಹಾರ ಊಟ ಮಾಡ್ತೀವೋ ಆ ಆಹಾರ ಪರಿಣಾಮ ರೂಪದಲ್ಲಿ ಮನಸ್ಸಿನ ಆಲೋಚನೆಗಳನ್ನು ಕೊಡ್ತಾ ಹೋಗ್ತದೆ. ಹಾಗಾಗಿ ಡಿಟಾಕ್ಸಿಫಿಕೇಷನ್, ಬಾಡಿನ ಪಂಚಕರ್ಮಗಳಿಂದ ಶುದ್ಧಿ ಮಾಡಿಕೊಂಡು ಟಾಕ್ಸಿಕ್ ಮೆಟೀರಿಯಲ್ ಇಲ್ಲ ಅಂದ ತಕ್ಷಣ ಥಾಟ್ಸು ಕರೆಕ್ಟಾಗಿ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ಮೊಟ್ಟ ಮೊದಲನೇ ಚಿಕಿತ್ಸೆ. ಥಾಟ್ಸು ಸರಿಯಾಗಿ ಇಟ್ಕೋಬೇಕು. ಆನಂತರ ಸಾಮರ್ಥ್ಯವನ್ನು, ಮನಸ್ಸನ್ನು ವಿಸ್ತಾರ ಮಾಡ್ಕೊಂಡು ಸಾಮರ್ಥ್ಯವನ್ನೇ, ಬೌದ್ಧಿಕ ಸಾಮರ್ಥ್ಯವನ್ನೇ ಹೆಚ್ಚು ಹೆಚ್ಚು ಮಾಡ್ಕೊಳ್ತಾ ಹೋಗೋದು. ಹೀಗೆ ಹೆಚ್ಚು ಮಾಡ್ಕೊಂಡ ತಕ್ಷಣ ಏನಾಗುತ್ತೆ, ನಿಮ್ಮ ಬಿ ಪಿ ನಿಮಗೆ ತೊಂದರೆ ಮಾಡಲ್ಲ, ಯಾಕಂದ್ರೆ ಸ್ವಸ್ಥ ಪಂಚಕರ್ಮ ಮಾಡ್ಕೊಂಡಿರ್ತೀರಿ. ನಿಮ್ಮ ಕೆಲಸಗಳ ಇದನ್ನು ಕಲಿಕೆ ಸಾಮರ್ಥ್ಯ ಹೆಚ್ಚಾಗ್ತಾ ಹೋಗ್ತದೆ. ಈಗ ದೊಡ್ಡ ಕೆಲಸವನ್ನು ತಗೊಳ್ಳಿ. ಈ ದೊಡ್ಡ ಕೆಲಸ ತೊಗೊಳ್ತೀರಾ, ಅದಕ್ಕೆಲ್ಲದಕ್ಕೆ ಕಾಂಪಿಟೇಷನನ್ನು ಫೇಸ್ ಮಾಡಲಿಕ್ಕಾಗುತ್ತೆ. ನಾವು ಹಿಂದಿನ ದಿನದ ಆಹಾರವನ್ನು ಸೇವನೆ ಮಾಡಿ ಮನಸ್ಸಿನ ಸಾಮರ್ಥ್ಯವನ್ನು ವರ್ಧನೆ ಮಾಡ್ಕೊಳ್ಳೋಕ್ಕಾಗಲ್ಲ. ನಾವು ಸಾಕಷ್ಟು ಪೇಷಂಟನ್ನು ನೋಡಿದ್ದೀವಿ, ಮಕ್ಕಳು ವಿಶೇಷವಾಗಿ. ಇವರಿಗೆ ಮೆಮೊರಿನೇ ಇಲ್ಲ ಸರ್, ಕಷ್ಟಪಟ್ಟು ಓದ್ತಾನೆ ಆದರೆ ಸ್ಕೋರ್ ಬರಲ್ಲ ಅಂತ. ಜಸ್ಟ್ ಒಂದು 3 ತಿಂಗಳು ತಾಜಾ ಆಹಾರ ಕೊಡೋಕೆ ಹೇಳೋದು ಆ ಮಗುಗೆ, ಮುಂದಿನ ವರ್ಷದ ಮಾರ್ಕ್ಸ್ ಕಾರ್ಡ್ ಬೇರೆಯೇ ಬರ್ತದೆ. ಯಾಕೆ? ತಾಜಾ ಆಹಾರ ಕೊಟ್ಟ ತಕ್ಷಣವೇ ಮನಸ್ಸು ಗ್ರಾಸ್ಪಿಂಗ್ ಜಾಸ್ತಿ ಆಗುತ್ತೆ, ಬುದ್ಧಿ ಅದನ್ನು ಹಿಡ್ಕೊಳ್ಳೋ ಸಾಮರ್ಥ್ಯ ಹೆಚ್ಚಾಗುತ್ತೆ. ಈ ಎರಡನ್ನು ಮಾಡಿಕೊಂಡ್ರೆ ಪ್ಯಾರಲಿಸಿಸ್ ಯಾಕೆ ಬರುತ್ತೆ ರೀ? ಮನಸ್ಸಿಗೆ ವಿಶೇಷ ಸಾಮರ್ಥ್ಯ ಬಂದಿರ್ತದೆ, ಬುದ್ಧಿಗೆ ಅದನ್ನು ಫೇಸ್ ಮಾಡೋಂಥ ಧೈರ್ಯ ಬಂದಿರ್ತದೆ. ಇನ್ನೇನು ಬೇಕಾಗ್ತದೆ ಒಳಗೆ? ಏನಿಲ್ಲ. ಅದಕ್ಕೆ ತಕ್ಕಂಥದ್ದು ದುಡಿಮೆ ಸ್ಟಾರ್ಟ್ ಆಗ್ತದೆ. ಸೊ ಸ್ವಸ್ಥ ಪಂಚಕರ್ಮ, ಶುದ್ಧವಾದ ಆಹಾರ, ಮನಸ್ಸನ್ನು ವಿಶಾಲ ಮಾಡಿ ಅದನ್ನು ಕಲಿತು ಕೆಲಸವನ್ನು ಹೆಚ್ಚು ಕೆಲಸವನ್ನು ತೊಗೊಳ್ಳುವಂಥದ್ದು. ಕಲಿಲಾರ್ದೇ ನಾವು ಹೆಚ್ಚು ಕೆಲಸಗಳನ್ನು ತೊಗೊಂಡು ಒತ್ತಡವನ್ನು ಮಾಡ್ಕೊಳ್ತೀವಿ. ಈ 3 ಮೇಂಟೈನ್ ಮಾಡಿದರೆ ಕಡ್ಡಾಯವಾಗಿ ನಿಮ್ಮ ಬಿ ಪಿ ಫಸ್ಟ್ ನಿಯಂತ್ರಣಕ್ಕೆ ಬರ್ತದೆ. ಕಡಿಮೆ ಇದ್ದರೆ, ಲೋ ಬಿ ಪಿ ಇದ್ದರೆ ಹೆಚ್ಚಾಗುತ್ತೆ, ನಾರ್ಮಲ್ಲಿ ಬರ್ತದೆ. ಹೈ ಬಿ ಪಿ ಇದ್ದರೂ ನಾರ್ಮಲ್ಲಿ ಬರ್ತದೆ. ಒಂದು ಸರಿ ಬಿ ಪಿ ನಾರ್ಮಲ್ಲಿ ಬಂತು ಅಂದರೆ ಮತ್ತೆ ನಿಮ್ಮ ಪ್ಯಾರಲೈಸಿಸಿನ ಚಿಂತೆನೇ ಬೇಕಾಗಿಲ್ಲ, ಅದನ್ನು ಯೋಚನೆ ಮಾಡೋ ಅವಶ್ಯಕತೆಯೂ ಇಲ್ಲ. ಹಾಗಾಗಿ ಶುದ್ಧವಾದ ಆಹಾರ,
ಪಂಚಕರ್ಮ, ಮನಸ್ಸಿನ ಸಾಮರ್ಥ್ಯ, ಈ ಮೂರನ್ನು ಮಾಡಿಕೊಂಡ್ರೆ ಬಿ ಪಿಯಿಂದ ಪ್ಯಾರಲೈಸಿಸು ಬರಲ್ಲ, ಹಾರ್ಟ್ ಅಟ್ಯಾಕು ಬರಲ್ಲ, ಕಿಡ್ನಿನೂ ಫೇನ್ ಆಗಲ್ಲ, ಏನೂ ಇಲ್ಲ. ಬಿ ಪಿ ಪಾಡಿಗೆ ಬಿ ಪಿ ಇರ್ತದೆ. ಒಂದಷ್ಟು ವರ್ಷಗಳ ಕಾಲ ಇವನು ಮೇಂಟೈನ್ ಮಾಡಿದರೆ ಬಿ ಪಿನೂ ಇರಲ್ಲ, ಅದನ್ನು ಹೋಗ್ತದೆ. ಇಷ್ಟೇ ಸರಳವಾದ ಗುಟ್ಟು. ಇವತ್ತಿನ ಕಾರ್ಯಕ್ರಮನ ಇಲ್ಲಿ ಮುಗಿಸೋಣ. ಎಲ್ರಿಗೂ ಧನ್ಯವಾದಗಳು.